ಎರಡನೇ ಸುದ್ದಿ, ಇರಾನ್ ಹಾರ್ಮುಜ್ ಅಸ್ತ್ರಕ್ಕೆ ಗಲ್ಫ್ ಗಡಗಡ ಅಂತ ಇರೋದು. ನಾವು ಟೋಲ್ ವಿಚಾರದ ಬಗ್ಗೆ ಅವಾಗಲಿಂದನೂ ಕೂಡ ಮಾತನಾಡ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಟೋಲ್ ವಿಧಿಸೋದಕ್ಕೆ ಮುಂದಾಯಿತು ಇರಾನ್? ಅಮೆರಿಕ ದಾಳಿ ಮಾಡಿದ್ದಕ್ಕೆ ನಾವು ಆರ್ಥಿಕವಾಗಿ ಭಾರಿ ಜರ್ಜರಿತರಾಗ್ಬಿಟ್ಟಿದ್ದೀವಿ. ಇದನ್ನು ಸುಧಾರಿಸಿಕೊಳ್ಳೋದಕ್ಕೆ ಅನೇಕ ವರ್ಷಗಳು ಬೇಕಾಗುತ್ತೆ. ಹೀಗಾಗಿ ನಮಗೆ ಆದಾಯದ ಮೂಲ ಬೇಕು. ಎಲ್ಲಿಂದ ತರಬೇಕು? ಡಿಪೆಂಡೆನ್ಸಿ ಇರೋದು ತೈಲ ಪೂರೈಕೆಯಲ್ಲಿ ಮಾತ್ರ. ಅದರ ಮೇಲೆ ಹೆಚ್ಚು ಅವರ ಆರ್ಥಿಕತೆ ಡಿಪೆಂಡೆನ್ಸಿ ಇದೆ. ಇದೀಗ ಅದರ ಮೇಲೂ ಕೂಡ ಅಮೆರಿಕ ಬರೆ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಇವೆಲ್ಲದರ ನಡುವೆ ವಾಣಿಜ್ಯ ಹಡಗುಗಳು ಯಾವ್ಯಾವುದು ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗ್ತಾ ಇತ್ತಲ್ಲ, ಅವುಗಳಿಗೆ ಟೋಲನ್ನು ವಿಧಿಸಿ ಅದರಿಂದ ನಾವು ಆದಾಯವನ್ನು ಸಂಗ್ರಹ ಮಾಡಬಹುದು ಅಂತ ಬಂದಂಥ ಮಾಹಿತಿಗಳ ಪ್ರಕಾರ ಒಂದು 16 ಕೋಟಿ ರೂಪಾಯಿ ಒಂದು ವಾಣಿಜ್ಯ ಹಡಗುಗಳಿಗೆ ಅವರು ಟೋಲ್ ಹಾಕೋದಕ್ಕೆ ಮುಂದಾಗ್ತಾ ಇದ್ರು. ಒಂದು ಕಡೆ ಹಡಗುಗಳಿಗೆ ಇನ್ಸೂರೆನ್ಸ್ ದರ ಹೆಚ್ಚಳಾಗಿತ್ತು ಯುದ್ಧದ ಭೀತಿಯ ಕಾರಣಕ್ಕಾಗಿ. ಮತ್ತೊಂದು ಟೋಲ್ ವಿಚಾರದಲ್ಲೂ ಕೂಡ ಬೇರೆ ಬೇರೆ ದೇಶಗಳು ಸಂದಿಗ್ಧತೆಯನ್ನು ಎದುರಿಸ್ತಾ ಇತ್ತು. ಇದೀಗ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟೋಲ್ನ ಬದಲಾಗಿ ಅದನ್ನು ಬೇರೆ ರೂಪಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಏನಿದು? ನಾನು ಮೊನ್ನೆಯೂ ಕೂಡ ಹೇಳಿದ್ದೆ, ಯಾವ್ಯಾವ ನ್ಯಾಚುರಲ್ ಜಲಸಂಧಿಗಳಿರುತ್ತೆ, ನೈಸರ್ಗಿಕ ಜಲಸಂಧಿ ಅಂತ ನಾವೇನು ಕರಿತೀವಿ, ಅಲ್ಲಿ ಟೋಲನ್ನು ವಿಧಿಸೋದಕ್ಕೆ ಬರುವುದಿಲ್ಲ. ಅದು ಅಂತಾರಾಷ್ಟ್ರೀಯ ನಿಯಮಗಳ ವಿರುದ್ಧ. ಕೇವಲ ನೀವು ಕಾಲುವೆಗಳಿಗೆ ಮಾತ್ರ, ಮಾನವ ನಿರ್ಮಿತ ಕಾಲುವೆಗಳಿಗೆ ಮಾತ್ರ ನೀವು ಹಣವನ್ನು, ಶುಲ್ಕವನ್ನು ವಿಧಿಸೋದಕ್ಕೆ ಅವಕಾಶ ಇದೆ. ಹೀಗಾಗಿ ಟೋಲ್ ಬದಲಾಗಿ ಏನು ಮಾಡ್ತಾ ಇದೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ಹಾರ್ಮುಜ್ ಆದಾಯ ಗೇಮ್. ಏನಿದು ಗೇಮು? ಹಾರ್ಮುಜ್ ಜಲಸಂಧಿಯಲ್ಲಿ ಸುಂಕ ಬದಲಿಗೆ ನಮಗೆ ಸೇವಾ ಸೌಲಭ್ಯವನ್ನು ಕೊಡಿ, ಟೋಲ್ ತೆರಿಗೆ ಅಲ್ಲ ಶುಲ್ಕ ಎಂಬ ಬುದ್ಧಿವಂತ ಷರತ್ತನ್ನು ಇರಾನ್ ಮುಂದಿಟ್ಟಿದೆ. ಹಡಗುಗಳಿಗೆ ಭದ್ರತೆ ಕೊಡ್ತೀವಿ, ಸಂಚಾರಕ್ಕೆ ಸಹಾಯ ಮಾಡ್ತೀವಿ, ಹೀಗಾಗಿ ಶುಲ್ಕವನ್ನು ವಿಧಿಸ್ತೀವಿ ಅಂತ ಇರಾನ್ ಎಲ್ಲ ಹೇಳ್ತಿರೋದು. ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಬಗೈ ಇಂಥದ್ದೊಂದು ಹೊಸ ತಂತ್ರವನ್ನು ರೂಪಿಸಿದ್ದಾರೆ. ಏನು ಇವ್ರದ್ದು ಆಲೋಚನೆ? ಅಂತಾರಾಷ್ಟ್ರೀಯ ನಿಯಮಗಳ ವಿರುದ್ಧ ಇದು ಇತ್ತು. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಇದೊಂದು ಅಪರಾಧ. ಕಾನೂನು ಮತ್ತು ರಾಜತಾಂತ್ರಿಕ ಸಂಘರ್ಷದಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ಪ್ರಯತ್ನವನ್ನು ಮಾಡಿ ಇದೀಗ ಅವರು ಶುಲ್ಕ ಅನ್ನೋದನ್ನು ತೆಗೆದುಕೊಂಡು ಬಂದಿದ್ದಾರೆ. 1982ರಲ್ಲಿ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನು ಆಯಿತು. ಈ ಕಾನೂನಿನ ಪ್ರಕಾರ ಅಂತಾರಾಷ್ಟ್ರೀಯ ಸಮುದ್ರಗಳನ್ನು ಸಂಪರ್ಕ ಮಾಡುವ ಜಲಸಂಧಿಗಳಲ್ಲಿ ಎಲ್ಲ ದೇಶಗಳ ವಾಣಿಜ್ಯ ಮತ್ತು ಮಿಲಿಟರಿ ಹಡಗುಗಳಿಗೆ ಮುಕ್ತ ಹಾಗೂ ಅಡೆತಡೆ ಇಲ್ಲದೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಅದು ಯಾವುದು ಕೂಡ ಯಾವ ದೇಶದ ನಿಯಂತ್ರಣದಲ್ಲೂ ಕೂಡ ಇರಲ್ಲ ಅಂತ ನಿಯಮ ಹೇಳುತ್ತೆ. ಈಗ ಇವರೇನು ಮಾಡಿದ್ದಾರೆ? ಟೋಲ್ನ ಬದಲಾಗಿ ಸೇವಾ ತೆರಿಗೆಯನ್ನು ವಿಧಿಸ್ತೀವಿ, ಶುಲ್ಕವನ್ನು ವಿಧಿಸ್ತೀವಿ ಅಂತ. ಹೆಂಗೆ? ಅದರಲ್ಲಿ ಒಂದು ಆಪ್ಷನ್ ಇದೆ, ಫೈಲಿಟೇಜ್ ಅಂತ ಕರೀತಾರೋ. ಫೈಲಿಟೇಜ್ ಅಂತ ಅಂದರೆ ಏನು? ಹಡಗು ನಡೆಸೋದಕ್ಕೆ ಗೈಡ್ ಮಾಡೋದು. ಈ ಹಡಗು ಯಾವ ಕಡೆ ಹೋಗಬೇಕು, ಯಾವ ದಿಕ್ಕಿನತ್ತ ಹೋಗಬೇಕು, ಯಾವ ಕಡೆ ಹೋದರೆ ಸುರಕ್ಷಿತ, ಏನು ಎತ್ತ ಅನ್ನೋದನ್ನು ಸಂಪೂರ್ಣ ಮಾರ್ಗದರ್ಶನ ಮಾಡೋದು. ಈ ಸಂಪೂರ್ಣ ಮಾರ್ಗದರ್ಶನ ಮಾಡೋದಕ್ಕೆ ಫೈಲಿಟೇಜ್ ಮುಖಾಂತರ ನಾವು ಹಣವನ್ನು ಸಂಗ್ರಹ ಮಾಡ್ತೀವಿ ಅನ್ನೋದು ಒಂದು ಆಪ್ಷನ್. ಎರಡನೇ ಆಪ್ಷನ್ನು ಡಿಗ್ಗಿಂಗ್ ಅನ್ನುವಂಥ ಆಪ್ಷನ್ ಇಟ್ಟಿದ್ದಾರೆ. ಏನು ಡಿಗ್ಗಿಂಗ್ ಇದು? ಯಾವುದೋ ಹಡಗು ಆಪತ್ನಲ್ಲಿ ಸಿಕ್ಕಾಕೊಂಡಿರುತ್ತೆ, ತಾಂತ್ರಿಕವಾಗಿ ದೋಷವನ್ನು ಅನುಸರಿಸ್ತಾ ಇರುತ್ತೆ, ಈ ಹಡಗುಗಳಿಗೆ ಸಹಾಯ ಮಾಡೋದು ಎರಡನೇದ್ದು. ಅದರಲ್ಲಿನೇ ದೊಡ್ಡ ದೊಡ್ಡ ಹಡಗುಗಳಿಗೆ ಏನಾದರೂ ಕೂಡ ಸಮಸ್ಯೆ ಆದಾಗ ಅಲ್ಲಿ ಬೋಟ್ಗಳನ್ನು ಬಳಕೆ ಮಾಡೋದು. ಆ ಬೋಟ್ಗಳನ್ನು ಬಳಕೆ ಮಾಡಿಕೊಂಡು ತಾಂತ್ರಿಕವಾಗಿ ಹಾನಿಗೀಡಾದಂತಹ ಈ ಹಡಗುಗಳಿಗೆ ಸಹಾಯ ಮಾಡೋದು. ಇದಕ್ಕಾಗಿ ನಾವು ಡಿಗ್ಗಿಂಗನ್ನು ಮಾಡಿಕೊಂಡು ನಾವು ಶುಲ್ಕವನ್ನು ವಿಧಿಸ್ತೀವಿ ಅಂತ ಎರಡನೇದ್ದು. ಇನ್ನು ಮೂರನೇದ್ದು ಪರಿಸರ ಮತ್ತು ಸಂಕೇತ ದ್ವೀಪಗಳ ರಕ್ಷಣೆಗೆ. ಅಂದರೆ ಸಮುದ್ರದಲ್ಲಿ ಹಾನಿಯಾಗಿರುತ್ತೆ, ಮಾಲಿನ್ಯ ಉಂಟಾಗಿರುತ್ತೆ, ಲೈಟ್ ಹೌಸ್ಗಳ ನಿರ್ವಹಣೆ ಮಾಡಬೇಕು, ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು. ಹೀಗಾಗಿ ಎಲ್ಲ ಕಾರಣಕ್ಕಾಗಿಯೂ ಕೂಡ ನಾವು ಶುಲ್ಕವನ್ನು ವಿಧಿಸ್ತೀವಿ ಅಂತ. ಅಂದರೆ ಟೋಲ್ನ ಬದಲಾಗಿ ಶುಲ್ಕ, ಇದನ್ನು ವಿಧಿಸೋದಕ್ಕೆ ಅವಕಾಶ ಇದೆ. ಅಂದರೆ ಅವುಗಳನ್ನು ನಿಯಂತ್ರಣ ಮಾಡುವಂತಹ ದೇಶಗಳು ಸೇವೆಯನ್ನು ಕೊಟ್ಟು ಹಣವನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಈ ನಿಯಮದಲ್ಲಿ ಹೇಳಲಾಗಿದೆ, ತಾರತಮ್ಯವನ್ನು ಮಾಡುವಂತಿಲ್ಲ. ಯಾವುದೇ ಕಾರಣಕ್ಕೂ ಇದೀಗ ಅಮೆರಿಕಾದ ಹಡಗು ಹೋಗ್ತಾ ಇದೆ, ಇದು ನಮ್ಮ ಶತ್ರು ದೇಶದ ಹಡಗು ತಡಿ ಅಂತೇಳಿ ಅದಕ್ಕೆ ಜಾಸ್ತಿ ಟೋಲನ್ನು ಅಂದರೆ ಸೇವಾ ಶುಲ್ಕವನ್ನು ವಿಧಿಸೋದು, ಇಸ್ರೇಲ್ಗೆ ಜಾಸ್ತಿ ಸೇವಾ ಶುಲ್ಕವನ್ನು ವಿಧಿಸೋದು, ಭಾರತ ನಮ್ಮ ಮಿತ್ರ ರಾಷ್ಟ್ರ ತಡಿ ಅಂತೇಳಿ ಭಾರತಕ್ಕೆ ಕಡಿಮೆ ಸೇವಾ ಶುಲ್ಕವನ್ನು ವಿಧಿಸೋದು, ಇದು ನಿಯಮಗಳ ವಿರುದ್ಧ ಆಗುತ್ತೆ. ಅಂದರೆ ತಾರತಮ್ಯ ಇರಬಾರ್ದು, ಎಲ್ಲವೂ ಕೂಡ ಸಮಾನವಾಗಿ ಇರಬೇಕು ಅನ್ನುವಂಥದ್ದೊಂದು ನಿಯಮ ಇದೆ. ಇದನ್ನು ತೆಗೆದುಕೊಂಡು ಬರುವುದಕ್ಕೆ ಇದೀಗ ಇರಾನ್ನ ವಿದೇಶಾಂಗ ಸಚಿವಾಲಯ ಮುಂದಾಗಿದೆ. ಟೋಲ್ನ ಬದಲಾಗಿ ಸೇವಾ ಶುಲ್ಕಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಕಾದು ನೋಡೋಣ. ಯಾಕಂದರೆ ಅಮೆರಿಕ ಕೂಡ ಟೋಲ್ ಅಂತ ಹೇಳಿದಾಗ ಅದನ್ನು ಅಕ್ಷಮ್ಯ ಅಪರಾಧ ಅಂತ ಹೇಳಿತ್ತು, ಅದನ್ನು ವಿರೋಧ ಮಾಡಿತ್ತು. ವಿಶ್ವಸಂಸ್ಥೆಯ ತನಕವೂ ಕೂಡ ಅನೇಕ ದೇಶಗಳು ಹೋಗಿದ್ದನ್ನು ನೋಡಿದ್ದೀವಿ. ಭಾರತವು ಕೂಡ ಅದರ ವಿರುದ್ಧ ಮಾತನಾಡಿದ್ದು ಅಂತ ಹೇಳಿದ್ರೆ ನಾವು ಅದನ್ನು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಭಾರತವು ಕೂಡ ಹೇಳಿತ್ತು. ಹೀಗಾಗಿ ಇದನ್ನು ಸೇವಾ ಶುಲ್ಕಕ್ಕೆ ಅವರು ಹೋಗಿದ್ದಾರೆ. ಶುಲ್ಕಗಳು ತೆರಿಗೆಯಲ್ಲ, ಇರಾನ್ ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ. ಇರಾನ್ ಹಾರ್ಮುಜ್ನ ಎಲ್ಲ ಕರಾವಳಿ ದೇಶಗಳನ್ನು ಸಂಪರ್ಕ ಮಾಡುತ್ತೆ. ಜಲಮಾರ್ಗದ ಮೇಲಿನ ತನ್ನ ಹಕ್ಕುಗಳನ್ನು ಬಿಟ್ಟುಕೊಡೋದಕ್ಕೆ ಅದು ಬಯಸೋದಿಲ್ಲ ಅಂತ ಒಮಾನ್ ಮತ್ತು ಇರಾನ್ ಎರಡೂ ದೇಶಗಳು ಕೂಡ ಸುಂಕಕ್ಕಿಂತ ಹೆಚ್ಚಾಗಿ ಸೇವಾ ಶುಲ್ಕ ಅಂತ ಪರಿಗಣಿಸ್ತೀವಿ ಅಂತ ಇರಾನ್ ಎಲ್ಲ ಹೇಳಿದೆ. ಟೋಲ್ ಎಂಬ ವಾದವನ್ನು ತಪ್ಪಿಸಿ ಸೇವಾ ಶುಲ್ಕದ ಹೆಸರಿನಲ್ಲಿ ಹಣ ಸಂಗ್ರಹ ಮಾಡೋದಕ್ಕೆ
ನೀವು ನೋಡಿ, ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು ಈ ವಿಚಾರಕ್ಕೆ ಹೋಗಿ ಬಂದರೆ. ನಾವು ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಹಾರ್ಮುಜ್ ಜಲಸಂಧಿಯಲ್ಲಿ ಹಾರ್ಮುಜ್ ಎನ್ನುವಂಥ ಒಂದು ರಾಜವಂಶಸ್ಥರಿತ್ತು, ಅವರು ಅದನ್ನು ನೋಡ್ಕೊಳ್ತಾ ಇದ್ರು ಅಂತ. ಅದರ ಅರ್ಥ, ಯಾವಾಗ ಇರಾನ್ನಲ್ಲಿ ರಾಜಪ್ರಭುತ್ವ ಇತ್ತು, ರಾಜಪ್ರಭುತ್ವದಿಂದ ಇಲ್ಲಿಯ ತನಕವೂ ಕೂಡ ಈ ಟೋಲ್ ಅಥವಾ ಸೇವಾ ಶುಲ್ಕ ವಿಧಿಸೋದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಹೆಂಗೆ ಕಂಟಿನ್ಯೂ ಆಗಿದೆ ಇದು ಅಂತ ಹೇಳಿದರೆ, ನೀವು 11 ಮತ್ತು 15ನೇ ಶತಮಾನಕ್ಕೆ ಸ್ವಲ್ಪ ಹಿಂದಕ್ಕೆ ಹೋದರೆ, ಅಲ್ಲಿ ಹಾರ್ಮುಜ್ ಸಾಮ್ರಾಜ್ಯ ಭಾರತ, ಚೀನಾ ಮತ್ತು ರಷ್ಯಾ, ಯುರೋಪ್ನ ನಡುವುಗಳಿಗೆ ಏನು ಸಂಚಾರ ಮಾಡ್ತಾ ಇತ್ತಲ್ಲ, ಈ ಸಾಂಬಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗೋದು, ರೇಷ್ಮೆ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇತ್ತು, ಆ ಹಡಗುಗಳ ಮೇಲೆ ಅವರು ಸುಂಕವನ್ನು ವಿಧಿಸ್ತಾ ಇತ್ತು, ಕಂಪಲ್ಸರಿ ಆಗಿತ್ತು. ಹೀಗಾಗಿ ಅದು ಒಂದು ಶ್ರೀಮಂತ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಅವತ್ತಿನಿಂದ ಶುರುವಾಗಿದ್ದಂಥ ಪ್ರಕ್ರಿಯೆ ಇದು. ಎರಡನೇದಾಗಿ 1515ರ ಈ ಸಮಯದಲ್ಲಿ ಪೋರ್ಚುಗೀಸರು ಇದನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಪೋರ್ಚುಗೀಸರು ವಶಕ್ಕೆ ತೆಗೆದುಕೊಂಡು ಏನು ಮಾಡ್ತಾರೆ, ಕಾಲ್ಟಾಜ್ ಅನ್ನುವಂಥ ಒಂದು ವ್ಯವಸ್ಥೆ ತರ್ತಾರೆ. ಕಾಲ್ಟಾಜ್ ಅನ್ನುವಂಥ ಒಂದು ವ್ಯವಸ್ಥೆ ಏನು ಅಂತ ಹೇಳಿದರೆ, ಇವತ್ತು ಹೇಗೆ ಇರಾನ್ 40 ಪ್ರಶ್ನೆಗಳನ್ನು ಕೊಟ್ಟು ಇದಕ್ಕೆ ನೀವು ಉತ್ತರ ಕೊಡಬೇಕು, ಹಣವನ್ನು ಪಾವತಿ ಮಾಡಬೇಕು ಅಂತ ಹೇಳ್ತಿದೆಯೋ, ಅದೇ ರೀತಿಯಲ್ಲಿ ಕಾಲ್ಟಾಜ್ ಕೂಡ ಇತ್ತು. ಆವಾಗ ಅತಿ ಹೆಚ್ಚು ಹಣವನ್ನು ಕೊಟ್ಟು ನೀವೆಲ್ಲ ಹೋಗಬೇಕಾಗಿತ್ತು. 1622ರ ತನಕ ಆಗುತ್ತಿದ್ದು ಈ ಬೆಳವಣಿಗೆ. 1622ರಲ್ಲಿ ಬ್ರಿಟಿಷರು ಮತ್ತು ಪರ್ಷಿಯನ್ರೆಲ್ಲ ಸೇರಿಕೊಂಡು ಪೋರ್ಚುಗೀಸರನ್ನು ಅಲ್ಲಿಂದ ಓಡಿಸ್ತಾರೆ. ಅದಾದ ನಂತರ 19, 20ನೇ ಶತಮಾನದಲ್ಲಿ ಇದು ಮುಕ್ತ ಆಗುತ್ತೆ. ಟೋಲ್ ಇರೋದಿಲ್ಲ ಇಲ್ಲಿ. ಹಾರ್ಮುಜ್ನಲ್ಲಿ ಯಾವುದೇ ಕಾರಣಕ್ಕೂ ಟೋಲ್ ಇರಲ್ಲ, ಸೇವಾ ಶುಲ್ಕ ಇರಲ್ಲ. ಯಾವಾಗ 1982ರಲ್ಲಿ ಒಂದು ಒಪ್ಪಂದ ಆಯಿತು ಅಂತ ಹೇಳಿದ್ನಲ್ಲ ನಾನು, ಅಂತಾರಾಷ್ಟ್ರೀಯ ಸಮುದ್ರ ಕಾನೂನು, ಆ ಒಪ್ಪಂದದ ನಂತರ ಅದಕ್ಕಿಂತ ಮೊದಲು ಕೆಲ ವರ್ಷಗಳ ಭಾಗವಾಗಿ ಇರಾನ್ ಆಲೋಚನೆ ಮಾಡಿತ್ತು, ಇಲ್ಲಿ ಟೋಲ್ ಸಂಗ್ರಹ ಮಾಡಬೇಕು ಅಂತ ಅವರು ಆಲೋಚನೆ ಮಾಡಿದ್ರು. 82ರಲ್ಲಿ ಈ ನಿಯಮ ಬಂದಾಗ ನಾವು ಅದಕ್ಕೆ ಸಹಿ ಹಾಕಲ್ಲ ಅಂತ ಇರಾನ್ ಅವರು ಹೇಳ್ತಾರೆ. ಇರಾನ್ನ ವಾದ ಏನಿದೆ ಅಂತ ಹೇಳಿದ್ರೆ, ಯಾವಾಗ ಪಾಶ್ಚಿಮಾತ್ಯ ದೇಶಗಳು ಮತ್ತು ಅಮೆರಿಕ ಇರಾನ್ನ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸುತ್ತಲ್ಲ, ನಿಮಗೆ ಹಣದ ಸಹಾಯ ಮಾಡಲ್ಲ, ವಿಶ್ವ ಬ್ಯಾಂಕ್ನಲ್ಲಿ ನಿಮ್ಮ ಹಣವನ್ನು ಫೀಸ್ ಮಾಡಿಬಿಡ್ತೀವಿ ಎಲ್ಲವನ್ನ ಹೇಳುತ್ತಲ್ಲ, ಆ ಸಮಯದಲ್ಲಿ ಈ ಟೋಲನ್ನು ನಾವು ತೆಗೆದುಕೊಳ್ತೀವಿ ಅನ್ನೋ ಮಟ್ಟಕ್ಕೆ ಅವರು ಮಾತನಾಡೋ ಪ್ರಯತ್ನವನ್ನು ಮಾಡ್ತಾರೆ. ಯಾವಾಗ ಆಗಿದೆ, 2012ರಿಂದ 2022ರ ತನಕ ಈ 10 ವರ್ಷಗಳ ಅವಧಿಯಲ್ಲಿ ಆರ್ಥಿಕ ನಿರ್ಬಂಧಗಳು ಬಂದಂತಹ ಸಮಯದಲ್ಲಿ ನಾವು ಟೋಲನ್ನು ಹಾಕ್ತೀವಿ ಅಂತ ಸ್ವತಃ ಇರಾನ್ನ ಸಂಸತ್ತಿನಲ್ಲಿ ಅಲ್ಲಿಯ ಸಂಸದರುಗಳು ಮಾತನಾಡಿದ್ದನ್ನು ನೋಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇದೀಗ ಟೋಲ್ನ ಬದಲಾಗಿ ಅವರು ಶುಲ್ಕಕ್ಕೆ ಹೋಗೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಶುಲ್ಕ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ, ವಿಶ್ವಸಂಸ್ಥೆ ಏನು ಪ್ರತಿಕ್ರಿಯೆ ಕೊಡುತ್ತೆ, ಕಾದ್ ನೋಡೋಣ. ಇದು 2ನೇ ಬೆಳವಣಿಗೆ. ಆದರೆ 3ನೇದ್ದು ಆಶ್ಚರ್ಯ ಬೆಳವಣಿಗೆ ಒಂದು ನಡೆದಿದೆ. ಪ್ಯಾಲೆಸ್ಟೈನ್ ಪರವಾಗಿ ಪಾಕ್ ನಿಂತಿದೆ, ಟ್ರಂಪ್ಗೆ ಮುಖಭಂಗ ಆಗಿದೆ. ಏನಾಯ್ತು ಇದು ಘಟನೆ? ಪ್ಯಾಲೆಸ್ಟೈನ್ ಪರ ತಮ್ಮ ನಿಲುವನ್ನು ಪಾಕಿಸ್ತಾನ ಪುನರುಚ್ಚಾರ ಮಾಡಿದೆ. ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಮತ್ತು ಪಾಕಿಸ್ತಾನವು ಕೂಡ ಸೇರಿಕೊಂಡು ಇಸ್ರೇಲ್ ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡ್ತಾ ಇತ್ತು, ಇಸ್ರೇಲ್ನ ಅಸ್ತಿತ್ವವನ್ನೆಲ್ಲ ಅವರು ಪ್ರಶ್ನೆ ಮಾಡ್ತಾ ಇದ್ರು. ಹೀಗಾಗಿ ಅವರೆಲ್ಲ ಪ್ಯಾಲೆಸ್ಟೈನ್ ಪರವಾಗಿದ್ದನ್ನು ನಾವು ನೋಡಿದ್ದೀವಿ. ಡೊನಾಲ್ಡ್ ಟ್ರಂಪ್ ಅವರ ಅಬ್ರಹಾಂ ಒಪ್ಪಂದಕ್ಕೆ ಪಾಕಿಸ್ತಾನ ನಾವು ಸೇರಲ್ಲ, ನೋ ಅಂತ ಹೇಳ್ಬಿಟ್ಟಿದೆ. ಯಾವುದು ಪಾಕಿಸ್ತಾನ? ಅಮೆರಿಕಾದ ಮಿತ್ರತ್ವ ದೇಶ. ಯಾವ ಪಾಕಿಸ್ತಾನ? ಇರಾನ್ ಮತ್ತು ಅಮೆರಿಕಾದ ನಡುವೆ ಶಾಂತಿ ದೂತನಾಗಿ ಕೆಲಸ ಮಾಡ್ತಾ ಇರೋದು. ಯಾವ ಪಾಕಿಸ್ತಾನ? ಅಮೆರಿಕಾದಿಂದ ಅನೇಕ ಸಹಾಯವನ್ನು ಪಡೆದುಕೊಳ್ಳುವಂಥ ಪಾಕಿಸ್ತಾನ. ಅಬ್ರಹಾಂ ಒಪ್ಪಂದಕ್ಕೆ ನಮ್ಮ ಸೇರ್ಪಡೆ ಇಲ್ಲ ಅಂತ ಖವಾಜಾ ಆಸಿಫ್ ಎಲ್ಲ ಹೇಳಿದ್ದಾರೆ. ಏನು ಕಾರಣ ಇದು? ಯಾವ ಕಾರಣಕ್ಕಾಗಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಮೊನ್ನೆ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ರು. ಏನಂತ? ಕತಾರ್, ಸೌದಿ, ಟರ್ಕಿ, ಪಾಕಿಸ್ತಾನ, ಈಜಿಪ್ಟ್ ಮತ್ತು ಜೋರ್ಡಾನ್ ಇಸ್ರೇಲ್ ಜೊತೆಗೆ ಬಾಂಧವ್ಯವನ್ನು ಸುಧಾರಿಸೋದಕ್ಕೆ ಅಬ್ರಹಾಂ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತ ಹೇಳಿದರು. ಯಾವ ಕಾರಣಕ್ಕಾಗಿ? ರಾಜತಾಂತ್ರಿಕತೆ, ಆರ್ಥಿಕತೆ ಎಲ್ಲವೂ ಕೂಡ ಸುಧಾರಣೆ ಆಗಲಿ ಅಂತ. ಪಾಕಿಸ್ತಾನ ಏನು ಹೇಳ್ತಾ ಇದೆ, ನಮ್ಮ ಸಿದ್ಧಾಂತಗಳಿಗೆ ಇದು ಧಕ್ಕೆ ತರುತ್ತೆ, ಹೀಗಾಗಿ ಇರಾನ್ ಜೊತೆಗಿನ ರಾಜತಾಂತ್ರಿಕ ಮಾತುಕತೆ ಮತ್ತು ಇಸ್ರೇಲ್ನ ಸಂಬಂಧಕ್ಕೆ ಯಾವುದೇ ಸಂಬಂಧ ಇಲ್ಲ, ಹೀಗಾಗಿ ನಾವು ಇದರ ಜೊತೆ ಸೇರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ಒಂದು ಬೆಳವಣಿಗೆ ಆಗಿದೆ. ನೀವು 2 ಬೆಳವಣಿಗೆಗಳು 1947-48ರಲ್ಲಿ ಆಯಿತು. 1947ರಲ್ಲಿ ಭಾರತದಿಂದ ಪ್ರತ್ಯೇಕವಾಗಿ ಪಾಕಿಸ್ತಾನ ಉಗಮ ಆಯಿತು, ಮುಸ್ಲಿಂ ರಾಷ್ಟ್ರವಾಗಿ. 1948ರಲ್ಲಿ ಇಸ್ರೇಲ್ ಅಸ್ತಿತ್ವಕ್ಕೆ ಬಂತು, ಒಂದು ಯಹೂದಿ ರಾಷ್ಟ್ರವಾಗಿ. ಯಾವಾಗ ಪಾಕಿಸ್ತಾನ ಅಸ್ತಿತ್ವಕ್ಕೆ ಬಂತು, ಮೊಹಮ್ಮದ್ ಅಲಿ ಜಿನ್ನಾ ಹೇಳ್ತಾರೆ, ಮೊಹಮ್ಮದ್ ಅಲಿ ಜಿನ್ನಾ ಏನು ಅಂತ ಹೇಳಿದರೆ, ಅರಬ್ಬರ ಭೂಮಿಯಾದಂಥ ಪ್ಯಾಲೆಸ್ತೈನನ್ನು ಕಸಿದುಕೊಂಡು ಇಸ್ರೇಲ್ ಸ್ಥಾಪನೆಯಾಗಿದೆ, ಇದು ಅನ್ಯಾಯವಾಗಿದ್ದು ಇದನ್ನು ಪಾಕ್ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಯಾರು? ಪಾಕಿಸ್ತಾನದ ಮೊಹಮ್ಮದ್ ಅಲಿ ಜಿನ್ನಾ ಕೊಟ್ಟಂತ ಹೇಳಿಕೆ. ಅವತ್ತಿನಿಂದ ಇವತ್ತಿನ ತನಕವೂ ಕೂಡ ಇಸ್ರೇಲ್ನ ಒಂದು ರಾಜತಾಂತ್ರಿಕ ದೇಶ ಅಂತ ಪಾಕಿಸ್ತಾನ ಒಪ್ಪಿಕೊಂಡಿಲ್ಲ, 1947ರಿಂದಲೂ ಕೂಡ. ಎರಡನೆಯದ್ದು, ಪ್ಯಾಲೆಸ್ತೈನಿಗೆ ಒಂದು ಸ್ವತಂತ್ರ ದೇಶ ಸಿಗುವ ತನಕವೂ ಕೂಡ, ಅಂದರೆ ಪಾಕಿಸ್ತಾನದವರ ಆರೋಪ ಏನೋ, ಅವರು ಹೊರದಪ್ಪಿ ಇಸ್ರೇಲ್ ಸೃಷ್ಟಿಯಾಗಿದೆ ಅಂತ ಪಾಕಿಸ್ತಾನದವರು ಮಾಡ್ತಾ ಇರುವಂಥ ಮಾತುಗಳು. ಹೀಗಾಗಿ ಈ ಪ್ಯಾಲೆಸ್ತೈನಿಗೆ ಸ್ವತಂತ್ರ ದೇಶದ ಸ್ಥಾನಮಾನ ಸಿಗೋ ತನಕವೂ ಕೂಡ ನಾವು ರಾಜತಾಂತ್ರಿಕವಾಗಿ ಅದಕ್ಕೆ ಸಂಬಂಧ ಇಲ್ಲ ಅಂತ. ಮತ್ತೊಂದು ವಿಶೇಷ ನೋಡಿ, ನೀವು
ಈ ಪಾಕಿಸ್ತಾನದ ಪಾಸ್ಪೋರ್ಟ್ಗಳಲ್ಲಿ ಜಗತ್ತಿನಲ್ಲಿ ಪಾಕಿಸ್ತಾನದ ಪಾಸ್ಪೋರ್ಟ್ ಮೇಲೆ ಮಾತ್ರ ಇಂಥದ್ದೊಂದು ಬರಹ ಬರೆದಾಗಿದೆ. ಏನು ಬರೆದಿದ್ದಾರೆ ಅವರು ಅಂತ ಹೇಳಿದರೆ, ಈ ಪಾಸ್ಪೋರ್ಟ್ ಇಸ್ರೇಲನ್ನು ಹೊರತುಪಡಿಸಿ ವಿಶ್ವದ ಎಲ್ಲ ದೇಶಗಳ ಪಯಣಕ್ಕೂ ಕೂಡ ಅರ್ಹತೆಯನ್ನು ಪಡೆದುಕೊಂಡಿದೆ ಅಂತ ಪಾಸ್ಪೋರ್ಟ್ ಮೇಲೆ ಪ್ರತ್ಯೇಕವಾದಂತಹ ಬರಹವನ್ನು ಬರೆದುಕೊಂಡಿದ್ದಾರೆ ಅವರು. ಯಾಕೆಂದರೆ ಇಸ್ರೇಲ್ ಅನ್ನೋರು ಒಪ್ಪೋದೇ ಇಲ್ಲ. ಮೂರನೇ ಬೆಳವಣಿಗೆ ಏನೇನಾಗಿತ್ತು ಅಂತ ಹೇಳಿದರೆ 1967 1973ರಲ್ಲಿ ಈ ಅರಬ್ ಮತ್ತು ಇಸ್ರೇಲ್ನ ಯುದ್ಧಗಳ ಸಮಯದಲ್ಲೂ ಕೂಡ ಅರಬ್ ರಾಷ್ಟ್ರಗಳಿಗೆ ಪಾಕಿಸ್ತಾನ ಸಪೋರ್ಟ್ ಮಾಡಿತ್ತು. ಇಸ್ರೇಲ್ ಜೊತೆಗೆ ಅವರು ನಿಂತಿರಲಿಲ್ಲ. 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾರ್ಗಿಲ್ ಯುದ್ಧ ಆಯ್ತಲ್ಲ, ಕಾರ್ಗಿಲ್ ಯುದ್ಧದ ಸಮಯದಲ್ಲೂ ಕೂಡ ಇಸ್ರೇಲ್ ಭಾರತಕ್ಕೆ ಸಪೋರ್ಟ್ ನಿಂತು ಪಾಕಿಸ್ತಾನದ ವಿರುದ್ಧ ನಿಂತಿತ್ತು. ಈ ಕಾರಣಕ್ಕಾಗಿ ಪಾಕಿಸ್ತಾನ ಇಸ್ರೇಲ್ನ ಸ್ಥಾನಮಾನವನ್ನು ಕೂಡ ಅವರು ಒಪ್ಪುವ ಪ್ರಯತ್ನವನ್ನು ಮಾಡಲ್ಲ. ಈ ಹಿಂದೆ ಇಸ್ರೇಲ್ ಈ ಪಾಕಿಸ್ತಾನದ ಕಹುತಾ ಎನ್ನುವಂಥ ಒಂದು ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡೋದಕ್ಕೆಲ್ಲ ಪ್ರಯತ್ನ ಪಟ್ಟಿತ್ತಂತೆ. ಅದು ಪಾಕಿಸ್ತಾನಕ್ಕೆ ಗೊತ್ತಾಗಿ ಅದೆಲ್ಲ ಹಿಂದೇಟಾಗಿತ್ತು. ಈ ಎಲ್ಲ ಕಾರಣಗಳಿಂದಲೂ ಕೂಡ ಇಸ್ರೇಲ್ನ ಮಾನ್ಯತೆಯನ್ನು ಅವರು ಒಪ್ತಾ ಇಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಮಾತಿಗೂ ಕೂಡ ಅವರು ಕ್ಯಾರಿ ಎನ್ನುವಂಥ ವಿಚಾರಕ್ಕೆ ಹೋಗ್ತಾ ಇಲ್ಲ. ಎರಡನೆಯದ್ದು, ನೋ ಅಂದಿರುವಂತಹ ಪಾಕ್ಗೆ ಗಂಡಾಂತರ ಎದುರಾಗುತ್ತಾ? ಯಾಕಂದರೆ ಪಾಕಿಸ್ತಾನ ಎನ್ನುವಂಥ ದೇಶ ಆರ್ಥಿಕವಾಗಿ ಜರ್ಜರಿತ ಆಗಿದೆ, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. IMFನಿಂದ ಸಾಲ, ಅಮೆರಿಕಾದಿಂದ ಸಾಲ, ಚೀನಾದಿಂದ ಆರ್ಥಿಕ ಸಹಾಯ, ಸೌದಿಯಿಂದ UAEಯಿಂದ ಸಾಲವನ್ನೆಲ್ಲ ಪಡೆದುಕೊಳ್ತಾ ಇದೆ. ಇದೀಗ ಮತ್ತೆ IMF ಸಾಲಕ್ಕೆಲ್ಲ ಬ್ರೇಕ್ ಹಾಕುವಂಥ ಸಾಧ್ಯತೆ ಇದೆ. ಯಾಕಂದರೆ IMFನಲ್ಲಿ ಅಮೆರಿಕ ಒಂದು ಬಲಿಷ್ಠವಾದಂತಹ ದೇಶ ಇದೆ. ಈ ಕಾರಣಕ್ಕಾಗಿ ಅಮೆರಿಕದ ಮಾತುಗಳನ್ನು ಕೇಳಿಕೊಂಡು IMF ಇವರಿಗೆ ಸಾಲ ಕೊಡದೇ ಇರಬಹುದು. ಭಯೋತ್ಪಾದನೆಗೆ ಸಹಾಯ ಮಾಡಿದ್ದಾರೆ ಎನ್ನುವಂಥ ಒಂದು ಕಾರಣಕ್ಕಾಗಿ ಇದು ಫೈನಾನ್ಸಿಯಲ್ ಅಸ್ಟ್ರಾ ಟಾಸ್ಕ್ ಫೋರ್ಸ್ ಅಂತ ಏನಿದೆ, FATF ಅಂತ ನಾವೇನು ಕರಿತೀವಿ, ಅದಕ್ಕೆ ಗ್ರೇ ಲಿಸ್ಟ್ಗೆ ಹಾಕುವಂತಹ ಸಾಧ್ಯತೆಗಳಿದೆ. ಅಂದರೆ ಅವರು ಭಯೋತ್ಪಾದನೆಗೆ ಸಹಾಯ ಮಾಡ್ತಾರೆ, ಭಯೋತ್ಪಾದನೆಗೆ ಹಣ ಸಹಾಯ ಮಾಡ್ತಾರೆ, ಧನ ಸಹಾಯ ಮಾಡ್ತಾರೆ ಅಂತ ಗ್ರೇ ಲಿಸ್ಟ್ಗೆ ಹಾಕಿದರೆ ಅವರಿಗೆ ಮತ್ತಷ್ಟು ಆರ್ಥಿಕ ಸಹಾಯ ಸಿಗಲ್ಲ. ಯಾಕಂದರೆ 2018ರಿಂದ 2022 ತನಕ 4 ವರ್ಷ ಗ್ರೇ ಲಿಸ್ಟ್ನಲ್ಲಿ ಪಾಕಿಸ್ತಾನ ಇತ್ತು. ಹೀಗಾಗಿ ವಿದೇಶಿ ಹೂಡಿಕೆ ಕಡಿಮೆ ಆಗಿತ್ತು, ಸಾಲದ ಪ್ರಮಾಣ ಎಲ್ಲ ಜಾಸ್ತಿ ಆಗಿತ್ತು. ಒನ್ಸ್ ಅಗೇನ್ ಅದೆಲ್ಲ ಆಗಬಹುದು ಅಂತ ಹೇಳ್ತಾ ಇರೋದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಅಮೆರಿಕ ಅತಿ ಹೆಚ್ಚು ವಸ್ತುಗಳನ್ನು ಖರೀದಿ ಮಾಡುತ್ತೆ ಪಾಕಿಸ್ತಾನದಿಂದ. ಪಾಕಿಸ್ತಾನ ಖರೀದಿ ಮಾಡುತ್ತೆ. ಅಮೆರಿಕ ದೊಡ್ಡ ಮಾರುಕಟ್ಟೆ ಜವಳಿ ಉದ್ಯಮಕ್ಕೆ. ಇದೀಗ ಒನ್ಸ್ ಅಗೇನ್ ಈಗ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ನಾವು ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದ್ರೆ ದಂಡನಾತ್ಮಕ ಶುಲ್ಕವನ್ನೆಲ್ಲ ವಿಧಿಸಿದ್ರಲ್ವಾ, ಅದೇ ಮಾದರಿಯಲ್ಲಿ ಡೊನಾಲ್ಡ್ ಟ್ರಂಪ್ ನಾಳೆ ಪಾಕಿಸ್ತಾನದ ವಸ್ತುಗಳಿಗೆ ಏನಾದರೂ ಸುಂಕವನ್ನು ವಿಧಿಸಿದರೆ ಪಾಕಿಸ್ತಾನದ ವಸ್ತುಗಳು ಅಮೆರಿಕಾದಲ್ಲಿ ಮಾರಾಟ ಆಗಲ್ಲ. ಆ ಭಯಭೀತಿಯು ಕೂಡ ಯಾರಿಗಿದೆ? ಪಾಕಿಸ್ತಾನಕ್ಕೆ ಇರುವಂಥದ್ದು. ಎರಡನೇದ್ದು, ಈಗ ಸೌದಿ ಅರೇಬಿಯಾಗೆ ಹೇಳಿದ್ದಾರೆ, UAE ಆಲ್ರೆಡಿ ಓಕೆ ಎಂದಿದೆ. ಅವರ ರಾಜತಾಂತ್ರಿಕ ಸಂಬಂಧಗಳೆಲ್ಲ ಶುರುವಾಗಿದೆ, ರಾಜತಾಂತ್ರಿಕ ಕಚೇರಿಗಳೆಲ್ಲ ಶುರುವಾಗಿದೆ. ನಾಳೆ ಅಮೆರಿಕದ ಒತ್ತಡಕ್ಕೆ ಮಾಡೋದು ಸೌದಿ ಅರೇಬಿಯಾವು ಕೂಡ ಅಬ್ರಹಾಂ ಒಪ್ಪಂದಕ್ಕೆ ಓಕೆ ಅಂತ ಹೇಳಿದರೆ, ಎರಡು ಮಿತ್ರ ದೇಶಗಳು ಸೌದಿ ಅರೇಬಿಯಾ ಮತ್ತು UAE ಇವರೆಲ್ಲರೂ ಕೂಡ ಉಚಿತ ತೈಲವನ್ನು ಕೂಡ ಕೊಡೋದನ್ನು ಅವರಿಗೆಲ್ಲ ಸ್ಟಾಪ್ ಮಾಡಬಹುದು ಎನ್ನುವಂಥ ಆತಂಕ ಇದೆ. ಮೂರನೇದ್ದು, ಚೀನಾ ಮತ್ತು ಇರಾನ್ ಮೇಲೆ ಅವರ ಜಾಸ್ತಿ ಡಿಪೆಂಡೆನ್ಸಿ ಆಗ್ಬೋದು ಅಂತ. ಇದರ ಜೊತೆಗೆ ಅಬ್ರಹಾಂ ಒಪ್ಪಂದ ಏನು ಹೇಳುತ್ತೆ? ಅಬ್ರಹಾಂ ಒಪ್ಪಂದ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಅರಬ್ ರಾಷ್ಟ್ರಗಳು ಮತ್ತು ಇಸ್ರೇಲ್ನ ನಡುವೆ ರಾಜತಾಂತ್ರಿಕ ಸಂಬಂಧವನ್ನು ಸುಧಾರಣೆ ಮಾಡೋದು. ಇಸ್ರೇಲ್ ಅರಬ್ ಮುಸ್ಲಿಂ ದೇಶಗಳ ರಾಜತಾಂತ್ರಿಕ, ಆರ್ಥಿಕ, ಸಾಂಸ್ಕೃತಿಕ ಬಾಂಧವ್ಯವನ್ನು ಮರುಸ್ಥಾಪನೆ ಮಾಡೋ ಪ್ರಯತ್ನ 2020 ಸೆಪ್ಟೆಂಬರ್ನಲ್ಲೆಲ್ಲ ಬಂದಿದೆ. ನಾನು ಆವಾಗಲೇ ಹೇಳಿದ್ದೀನಿ ಇದನ್ನು. ಅಬ್ರಹಾಂ ಅನ್ನುವಂಥ ಹೆಸರು ಯಾಕೆ ಬಂತು ಅಂತ, ಯಹೂದಿಗಳು, ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರು ಇವರೆಲ್ಲರ ಧರ್ಮಗಳ ಮೂಲ ಪಿತಾಮಹ ಅಂತ ಅಬ್ರಹಾಂ ಅವರು ನಂಬ್ತಾರೆ. ಆ ಕಾರಣಕ್ಕಾಗಿ ಆ ಹೆಸರು ಬಂದಿದೆ. ಇದರಲ್ಲಿ ಮತ್ತೆ 2 ವಿಶೇಷತೆ ಇದೆ. ಅಬ್ರಹಾಂ ಅವರಿಗೆ 2 ಮಕ್ಕಳು, ಅದರಲ್ಲಿ ಇಸ್ಮಾಯಿಲ್ ಇವರು ಮುಸಲ್ಮಾನು ಅಂತ, ಇಸಾಕ್ ಇವರು ಯಹೂದಿ ವಂಶದಿಂದ ಬಂದಿದ್ದಾರೆ ಅಂತ. ಈ ಕಾರಣಕ್ಕಾಗಿ ಅದನ್ನೆಲ್ಲ ಹೆಸರಿಟ್ಟು 2 ದೇಶಗಳ ಸಾಂಸ್ಕೃತಿಕ ಬಿಂಬತೆಯನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಕಾರಣಕ್ಕಾಗಿ ಅವರೆಲ್ಲ ಹೇಳ್ತಿದ್ದಾರೆ. UAE ಬಹರೇನ್ ಸಹಿ ಹಾಕಿತ್ತು, ಮೊರಾಕ್ ಸುಡಾನ್ ಹಾಕಿದೆ 1979-94ರಲ್ಲಿ. ಈಜಿಪ್ಟು ಅವರೆಲ್ಲ ಇದ್ರು ಅದರಲ್ಲಿ. ಇವರು ಏನು ಹೇಳ್ತಾ ಇದ್ದಾರೆ? ವಿಮಾನಯಾನ ಆಗಬೇಕು, ಪ್ರವಾಸೋದ್ಯಮ ಆಗಬೇಕು, ಆರ್ಥಿಕ ಮತ್ತು ತಂತ್ರಜ್ಞಾನದ ಪಾಲಾಗಿರಬೇಕು ಅರಬ್ ಮತ್ತು ಇಸ್ರೇಲ್ನ ದೇಶಗಳ ನಡುವೆ ಅಂತ. ಹೀಗಾಗಿ ಈ ಯಾವಾಗ ಒಪ್ಪಂದ ಆಯ್ತಲ್ಲ, ಈ UAE ಮತ್ತು ಇಸ್ರೇಲ್ ನಡುವೆ ಟೆಹರಾನ್ನಲ್ಲಿ ಮತ್ತು UAE ರಾಜಧಾನಿಯಲ್ಲಿ ಕಚೇರಿಗಳನ್ನೆಲ್ಲ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಒಂದು $300 ಕೋಟಿ ಹೂಡಿಕೆಯು ಕೂಡ UAEಗೆ ಬಂದಿದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಹೀಗಾಗಿ ಇಸ್ರೇಲ್ ಇತ್ತೀಚೆಗೆ ತನ್ನ ರಕ್ಷಣಾ ಸಾಮರ್ಥ್ಯವನ್ನು UAEಗೆ ಕೊಡೋದಕ್ಕೆ ಎಲ್ಲ ಒಪ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಯಾವ ಪಾಕಿಸ್ತಾನ ಇವತ್ತು ಪ್ಯಾಲೆಸ್ಟೈನ್ ಪರವಾಗಿ ಹೋರಾಡ್ತಿದೆಯೋ, ಅಂದರೆ ಅದಕ್ಕೆ ಸ್ವತಂತ್ರ ಸ್ಥಾನಮಾನ ಬರಬೇಕು ಅಂತ, UAE ಕೂಡ ಅದೇ ಕಂಡೀಷನ್ ಹಾಕಿದೆ. ಯಾರಿಗೆ? ಇದೇ ಇಸ್ರೇಲ್ನವರಿಗೆ. ನೀವು ಪ್ಯಾಲೆಸ್ಟೈನ್ ಭೂಮಿಯನ್ನು ನೀವೇನಾದರೂ ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ನಾವು ಈ ಒಪ್ಪಂದದಿಂದ ಹೊರಗೆ ಬರ್ತೀವಿ ಅಂತ. ಹೀಗಾಗಿ ಒಂದು ದೊಡ್ಡ ಗೋಜಲಿದೆ ಈ ವಿಚಾರದಲ್ಲಿ. ಏನಾಗುತ್ತೆ ನೋಡೋಣ. ಮುನೀರ್ ಮೇಲೆ ಲವ್, ಶರೀಫ್ ಜೊತೆಗೆ ಬ್ರೇಕಪ್.
ಸಹಜವಾಗಿ ಇದು ಮುನೀರ್ ಅತ್ಯುತ್ತಮ ಸೇನಾದಂಡ ನಾಯಕ ಅಂತೆಲ್ಲ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಅದರ ಭಾಗವಾಗಿ ಇದೆಲ್ಲ ಆಗಿದೆ. ಇರಾನ್ ಜೊತೆಗಿನ ಸಂಧಾನ ಪ್ರಕಟಣೆಯಲ್ಲಿ ಶರೀಫ್ ಹೆಸರನ್ನು ಡೊನಾಲ್ಡ್ ಟ್ರಂಪ್ ಕೈಬಿಟ್ಟಿದ್ದಾರೆ. ಸೇನಾ ಮುಖ್ಯಸ್ಥರಾದಂಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಹೆಸರು ಮಾತ್ರ ಅಲ್ಲೆಲ್ಲ ಉಲ್ಲೇಖ ಮಾಡಿದ್ದಾರೆ ಅವರು. ಅಬ್ರಹಾಂ ಒಪ್ಪಂದಕ್ಕೆ ಮುನೀರ್ ನೇತೃತ್ವದ ಪಾಕ್ ಸಹಿ ಹಾಕುತ್ತಾ ಇದೆಲ್ಲ ನೋಡಬೇಕು ಏನಾಗಿದೆ ಬೆಳವಣಿಗೆ. ಇರಾನ್ ಮತ್ತು ಅಮೆರಿಕಾದ ಇದೆಲ್ಲ ಆಯ್ತಲ್ಲ. ಇಸ್ರೇಲ್ ಮತ್ತು ಅರಬ್ ಮುಸ್ಲಿಂ ದೇಶಗಳ ರಾಜತಾಂತ್ರಿಕ ಆರ್ಥಿಕತೆ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಇವೆಲ್ಲದರ ನಡುವೆ ಏನಾಯಿತು ಅಂದರೆ ಒಂದು ಬೆಳವಣಿಗೆಯಲ್ಲಿ ಏನಾಗಿದೆ ಅಂದರೆ ಅವರು ಸಹಿ ಹಾಕೋ ಸಮಯದಲ್ಲಿ ಸೌದಿ, ಕತಾರ್, ಟರ್ಕಿಯ ದೇಶಗಳ ಹೆಸರುಗಳನ್ನು ಉಲ್ಲೇಖ ಮಾಡಿ ಅಲ್ಲಿ ಅಧ್ಯಕ್ಷರು, ಪ್ರೈಮ್ ಮಿನಿಸ್ಟರ್ ಎಲ್ಲರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಬಟ್ ಪಾಕಿಸ್ತಾನದ ಸರದಿ ಬಂದಾಗ ಏನಾಯಿತು ಅಂತ ಹೇಳಿದ್ರೆ ಪ್ರಧಾನಿಯ ಹೆಸರನ್ನು ಅಂದರೆ ಸರ್ಕಾರದ ಶಹಬಾಜ್ ಶರೀಫ್ ಹೆಸರನ್ನು ಕೈಬಿಟ್ಟು ಸೇನಾ ಮುಖ್ಯಸ್ಥ ಮುನೀರ್ ಅವರ ಹೆಸರನ್ನು ಮಾತ್ರ ಉಲ್ಲೇಖ ಮಾಡಿದ್ದಾರೆ. ಇದರರ್ಥ ಏನು? ಚುನಾಯಿತ ಸರ್ಕಾರ ಇದ್ದಾಗಲೂ ಕೂಡ ಪಾಕಿಸ್ತಾನದಲ್ಲಿ ಸೇನೆಯೇ ಸುಪ್ರೀಂ ಎನ್ನುವಂಥ ಒಂದು ಮೆಸೇಜ್ ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಎರಡನೇದು, ಇದೀಗ ಪಾಕಿಸ್ತಾನದ ಅಧಿಕೃತ ಸರ್ಕಾರ ಏನು ಹೇಳ್ತಾ ಇದೆ, ನಾವು ಅಬ್ರಹಾಂ ಒಪ್ಪಂದಕ್ಕೆ ನಾವು ಸಹಿ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಳೆ ಒಂದು ವೇಳೆ ಪಾಕಿಸ್ತಾನದ ಸರ್ಕಾರ ಇದಕ್ಕೆ ಓಕೆ ಅನ್ನದೇ ಇದ್ರೂ ಕೂಡ ಮುನೀರ್ ಮುಖಾಂತರ, ಸೇನೆಯ ಮುಖಾಂತರ, ಈ ಹಿಂದೆ ಇಬ್ರಾಹಿಂ ಸರ್ಕಾರವನ್ನು ಹೆಂಗೆ ಉರುಳಿಸಿದ್ರು ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ಆ ಮುಖಾಂತರ ಈ ಅಬ್ರಹಾಂ ಒಪ್ಪಂದಕ್ಕೆ ಸಹಿ ಹಾಕಿಸುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಬಹುದು. ಹೀಗಾಗಿ ಮುನೀರ್ ಅವರನ್ನು ಹೆಚ್ಚು ಹೆಚ್ಚು ಆತ್ಮೀಯ ವ್ಯಕ್ತಿಯನ್ನು ಮಾಡಿಕೊಳ್ಳೋದಕ್ಕೆ ಟ್ರಂಪ್ ಪ್ರಯತ್ನ ಪಡ್ತಿದ್ದಾರೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ಯಾಕಂದರೆ ಟ್ರಂಪ್ ಮತ್ತು ಮುನೀರ್ ಸಂಬಂಧದ ಬಗ್ಗೆ ಅನೇಕ ಬಾರಿ ಮಾತನಾಡಿದ್ದೀವಿ. ಹೀಗಾಗಿ ಅಮೆರಿಕ ಮತ್ತು ಪಾಕಿಸ್ತಾನದ ಈ ಸ್ನೇಹ ಸಂಬಂಧ ಈಗ ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡೋಣ.